ಮೊದಲಿದ್ದ ಇನ್ಸ್ಪೆಕ್ಟ್ರು ತುಂಬ ಒಳ್ಳೆಯವರು. ಅದು ಯಾವ ಪೊಲಿಟಿಷಿಯನ್ ಇಡ್ಸಿಲ್ವೋ ಪಾಪ. ಅದು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೋ ಒಂದೂ ಗೊತ್ತಿಲ್ಲ. ಗೊತ್ತು ಸರ್. ಗೊತ್ತಾದ್ರೆ ಸಾಲದು, ಅವನು ನಮ್ಮ ಛೋಟಾ ಬಾಯ್ನ ಪೊಲೀಸ್ ಹಿಡ್ಕೊಟ್ಟಿರೋ ದುಶ್ಮನ್. ಈಗ ಛೋಟಾ ಬಾಯ್ ಹೇಗಾದ್ರೂ ಮಾಡಿ ಒಳಗೆ ಕಳಿಸು ಅಂತ ಕೇಳ್ತಿದ್ದಾನೆ. ಅವ್ನು ಯಾವನೋ ಲೋಕಲ್ ರೋಡಿ ಅಂತೆ, ಅವನ್ನ ಫಿಟ್ ಮಾಡಿ ಬಾಯಿ ಜೊತೆ ಹಾಕು, ಇಲ್ಲಾಂದ್ರೆ ಬಾಯಿನಿಂದ ನನಗೆ ಪ್ರಾಬ್ಲಮ್. ಇನ್ನು ಅರ್ಧ ಗಂಟೆಲಿ ಪರ್ಕಿನ ಅರೆಸ್ಟ್ ಮಾಡಿರೋ ಮೆಸೇಜ್ ನಿಮಗೆ ತಲುಪುತ್ತೆ. ಹೋಗಿ ಆ ಕ್ರಿಮಿನಲ್ಸ್ ಫೈಲ್ ತಗೊಂಬಾ. ಎಸ್ ಸರ್. ಎಲ್ಲಿ ರಾಜ್ ಫೈಲು? ಅವ್ನು ತುಂಬ ಒಳ್ಳೆಯವನು ಸರ್. ಅವನನ್ನ ಕ್ರಿಮಿನಲ್ ಲಿಸ್ಟ್ ಸೇರ್ಸಕ್ಕಾಗೋದಿಲ್ಲ. ಅವನ ಮೇಲೆ ಇರೋದೆಲ್ಲ ಸ್ಮಾಲ್ ಪೆಟ್ಟಿ ಕೇಸು, ದೊಡ್ಡ ಯಾವುದು ಇಲ್ಲ ಸರ್. ಪಿಟಿ ಕೇಸೋ ದೊಡ್ಡ ಕೇಸೋ ಡಿಸೈಡ್ ಮಾಡೋನು ನಾನು. ಮೊದಲು ಫೈಲ್ ತಗೊಂಬಾ. ಏಯ್, ನೀನೇನ್ ದೊಡ್ಡ ರೌಡಿನೇನೋ? ಸರ್, ಗನ್ ನಿಮ್ ಕೈಲಿರುವಾಗ ನಾನು ಯಾವ ದೊಡ್ಡ ರೌಡಿ ಅಂತ ಹೇಳಿ ಸರ್? 10 ಜೀಪು ಏನಾದ್ರೂ ಸರಿ ಕಣ, ಅವನ್ ಮಾತ್ರ ಬಿಡಬಾರ್ದು. ಎಲ್ಲಿದ್ರು ಹುಡುಕಿ 10 ಜೀಪು. ಯಾರೋ ರಾಜ್? ಗೊತ್ತಿಲ್ಲ ಸರ್. ಎಲ್ಲಿದೆ ಸರ್? ಬಾಪ ನೀನು ಹೋಗಿರಮ್ಮ, ನಾನೊಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಡ್ರೈವರ್ ಸರ್, ಜೊತೆಗೆ ಹೋಗು. ಸರಿ ಸರ್. ಹತ್ತೋ ಗಾಡಿ. ಏನ್ ಮಾಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾ? ನೀನ್ ಯಾವನಾದ್ರೂ ನನ್ಗೇನೋ? ಹತ್ತೋ ಗಾಡಿ. ಡೋಂಟ್ ಟಚ್ ಮೀ. ಡೂ ಯು ನೋ ಹೂ ಐ ಆಮ್? ತೆಗಿರಿ ಕೈನಾ. ನೀನ್ ಯಾರು ಅಂತ ಗೊತ್ತಿದ್ದೆ ಹೇಳ್ಕೊಂಡು ಹೋಗ್ತಾ ಇರೋದು. ಆದ್ರೂ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಗಾಡಿ. ರಾಮ್, ಏನ್ ನಡೀತು? ಅಣ್ಣ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ. ನಾನು ಅಂತ ತಿಳ್ಕೊಂಡು ನಿನ್ನ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ. ಅಮ್ಮ, ಸ್ವಲ್ಪ ಅಣ್ಣಂಗೆ ಹೇಳಮ್ಮ, ನಂಗೆ ಕ್ಷಮಿಸು ಅಂತ ಹೇಳಮ್ಮ. ಅಣ್ಣ 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 ಹೋಗೋಣ. ಅಣ್ಣ ಅಣ್ಣ ಕಾಕಿ ಹಾಕೊಂಡಿದ ತಕ್ಷಣ ನಿಮಗೆ ಕಣ್ಣೇ ಕಾಣಕ್ಕಿಲ್ವೇನೋ? ನಮ್ಮಣ್ಣ ಯಾರು ಅಂತ ಗೊತ್ತೇನೋ? ದೇವ್ರು ಅವನು. ಅಂತವನ್ ತಂದು ಲಾಕಪ್ ಅಲ್ಲಿ ಹಾಕಿದ್ಯಲ್ಲ ನೀನ್. ನೋಡು, ಚೆನ್ನಾಗಿ ನೋಡಿ ಮುಖಾನ. ಈ ಮುಖಾನ ನಿನ್ ಮೆಮೊರಿಯಿಂದ ಎರೇಸ್ ಮಾಡ್ಬಿಡು. ನನ್ನ ಮಗನೇ, ಇನ್ನೊಂದು ಸಲಿ ನಮ್ಮ ಅಣ್ಣನ ಮೇಲೆ ನಾ ಕೈ ಇಟ್ರೆ ನಿನ್ನ ಪ್ರಾಣಕ್ಕೆ ಪ್ರಮೋಷನ್, ನಿನ್ನ ಹೆಂಡತಿಗೆ ಪೆನ್ಷನ್. ಹುಷಾರ್, ಅಡ್ಡಾಸಿ ಹಾಕ್ಬಿಡ್ತೀನಿ. ಬಿಡಿ ಸರ್. ಸರ್, ಎದ್ದೇಳಿ ಸರ್. ಮೆತ್ತು ಕುಡಿಯೋ. ಯಾಕೋ ಮನ್ಸೇ ಸರಿಲ್ಲ ಮಗ. ನಮ್ಮಣ್ಣ ಹೂನಂತವನು. ನಮ್ಮಮ್ಮ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು. ಆ ಇನ್ಸ್ಪೆಕ್ಟರ್ ನನ್ನ ಮಗ ಅವನ ಕರ್ಕೊಂಡೋಗಿ ರಕ್ತ ಬರೋ ಹೊಡೆದಿದ್ದಾನೆ ಕಣ ಅವನಜ್ಜಿ. ಹೋದ್ ವಾರನೇ ನಾನು ನಮ್ಮಮ್ಮನ ಹತ್ರ ಹೋಗ್ಬಿಟ್ಟು ನನ್ನಿಂದ ಅಣ್ಣಂಗೆ ಯಾವ ತೊಂದ್ರೆನೂ ಬರಲ್ಲ ಅಂತ ಹೇಳಿದ್ದೆ. ಈಗ ಅವಳಿಗೆ ಹೆಂಗೋ ಮುಖ ತೋರಿಸ್ಲಿ? ನಮ್ಮ ಅಣ್ಣನ ಹತ್ರ ನಾನು ಹೆಂಗೋ ಮಾತಾಡ್ಲಿ? ಮಗ, ಆ ಇನ್ಸ್ಪೆಕ್ಟರ್ನ ಅಡ್ಡಡ್ಡ ಸೀಳಾಕ್ಬಿಟ್ಟು ಅವನು ಬಾಡಿ ಮುಂದೆ 3 ಸ್ಟೆಪ್ ಹಾಕ್ಬಿಟ್ರೆ ಮಗ ಐ ಹ್ಯಾಪಿ. ಏನಣ್ಣ ಅರ್ಜೆಂಟಾಗಿ ಬರಕ್ಕೆ ಹೇಳ್ದಂತೆ? ಏನ ಪ್ರಾಬ್ಲಮ್ಮ? ಬಿಸ್ನೆಸ್ ಮ್ಯಾನ್ಗೆ ಸಾವಿರಾರು ಸಮಸ್ಯೆ ಇರುತ್ತೆ. ನಿನ್ನೆ ನಡೆದ ವಿಷಯಕ್ಕೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡೋಣ. ಆ ಇನ್ಸ್ಪೆಕ್ಟರ್ಗೆ ನಾನು ಸರಿಯಾಗಿ ಬುದ್ಧಿ ಕಲ್ಸಿದ್ದೀನಿ. ನೀನ್ ಮಾತ್ರ
ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಪ್ಲೀಸ್ ಅಣ್ಣ. ನಾನು ಬಿಸ್ನೆಸ್ ಮ್ಯಾನ್, ನಿನ್ನೆ ಬಗ್ಗೆ ಯೋಚನೆ ಮಾಡಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡ್ತೀನಿ. ಅದ್ ಬಿಡು, ಈಗ ಒಂದು ಸಣ್ಣ ಪ್ರಾಬ್ಲಮ್ ಅದ್ ಯಾವನ್ ತೊಂದ್ರೆ ಕೊಡ್ತಾನೆ ಹೇಳಣ್ಣ, ನನ್ ಮಗನ್ ಎತ್ಬಿಡ್ತೀನಿ. ಹಾ ಹಾರಾಡೋದೇನ್ ಬೇಡ. ಬಿಸ್ನೆಸ್ ಅಲ್ಲಿ ಯಾರು ಬುದ್ಧಿವಂತಿಕೆಯಿಂದ ಮುಂದೆ ಬರಲ್ಲ. ಎದುರಾಳಿನ ಮುಗಿಸಿ ಅವನ್ ಹೆಣದ ಮೇಲೆ ನಡ್ಕೊಂಡ್ ಬರ್ತಾನೆ. ನಿನ್ನನ್ ಯಾರಾದ್ರೂ ಆತರ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಮ್ಮ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಆ ಬ್ಲೈಂಡ್ ಸ್ಕೂಲ್ ಮಕ್ಳು ಇರೋದಕ್ಕೆ ವ್ಯವಸ್ಥೆ ಮಾಡಿದೆ. ಆ ಏರಿಯಾ ರೋಡಿಗಳದ್ರೊಳಗೆ ಸೇರ್ಕೊಂಡು ಈಗ ಖಾಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ನಾನು ಮನ್ಸು ಮಾಡಿದ್ರೆ ಮಿನಿಸ್ಟ್ರಿಗೆ ಫೋನ್ ಮಾಡಿ 2 ನಿಮಿಷದಲ್ಲಿ ಖಾಲಿ ಮಾಡಿಸ್ಬೋದು. ಆದರೆ ಅದರಿಂದ ನನ್ನ ಹೆಸರು ಪಬ್ಲಿಕ್ ಆಗುತ್ತೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ಆ ಕೆಲಸನ ನಿನಗೆ ವಹಿಸಿದ್ದೀನಿ. ಅರೆ ಇದು ತುಂಬಾ ಸಪ್ಪೆ ಮ್ಯಾಟ್ರಣ್ಣ. ಚಿಟ್ಕಿ ಹೊಡೆಸಲ್ಲ ನನ್ನ ಮಕ್ಕಳು ಕೈಕಾಲು ಮುರಿದು ಆ ಜಾಗನ ಖಾಲಿ ಮಾಡಿಸ್ತೀನಿ. ಅದೇ ಬೇಡ ಅಂತಿರೋದು. ಗಲಾಟೆ ಮಾಡದೆ, ಯಾರೊಬ್ಬರಿಗೊಂದು ಸಣ್ಣ ಗಾಯ ಆಗದೆ, ಬೆಣ್ಣೆಲ್ ಕೂದಲು ತೆಗ್ದಾಗೆ ಆ ಜಾಗ ನಮ್ ಕೈ ಸೇರ್ಬೇಕು. ಆಯ್ತಣ್ಣ, ಹೇಳಿದ್ಯಲ್ಲ ಆ ಜಾಗ ನಿನ್ ಕೈ ಸೇರ್ತು ಅಂತ ಅನ್ಕೋ. ನಾನೊಬ್ಬನ ತಪ್ಪಾಗಿ ಅರೆಸ್ಟ್ ಮಾಡ್ಬಿಟ್ಟೆ. ನೋಡಿದ್ರೆ ಅವನ್ ತರನೇ ಇನ್ನೊಬ್ಬ. ಶಾಕ್ ಆಗ್ಬಿಟ್ಟೆ. ಆ ಗ್ಯಾಪ್ ಅಲ್ಲಿ ನನ್ನ ಮೇಲೆ ಕೈ ಇಟ್ಬಿಟ್ಟ. ಕಾಕಿ ಮೇಲೆ ಕೈ ಇಟ್ಟು ನಾವು ಒದ್ದು ಒಳಗಡೆ ಹಾಕೋದು ನನಗೆ ಕಡ್ಲೆಕಾಯಿ ಸುಲಿದಷ್ಟು ಸುಲಭ. ಆದ್ರೆ ಆ ಶಿಕ್ಷೆ ಅವನಿಗೆ ಸಾಲಲ್ಲ. ಎನ್ಕೌಂಟರ್ ಹೆಸರಲ್ಲಿ ಬೀದಿ ನಾಯಿ ತರ ಸುಟ್ಟು ಬಿಸಾಕಿ ಮಿನಿಸ್ಟ್ರಿಗೂ ಚೋಟಾಬೈನಿಗೂ ಸ್ಪೀಡ್ ತಿನ್ನಿಸ್ಬೇಕು. ಅದಕ್ಕೆ ಅವನ್ನ ಆಚೆ ಬಿಟ್ಟಿರೋದು. ಅದು ದಮ್ಮು. ಟೆನ್ಷನ್ ಮಾಡ್ಕೋಬೇಡ, ತಗೋ ಇನ್ನೊಂದ್ ರೌಂಡ್ ನೋಡಿ. ಯಾರೋ ನೀನು? ನಮಸ್ಕಾರ ಅಣ್ಣ. ಆ ದೇವನಹಳ್ಳಿ ಲ್ಯಾಂಡ್ ಇದೆಯಲ್ಲ ಅಣ್ಣ, ಅದ್ರ ಓನರ್ ತಮ್ಮ ನಾನು. ಅಣ್ಣ ಹೇಳಿ ಕಳ್ಸಿದ್ರು, ನೀವೇನೋ ಆ ಜಾಗನ ಖಾಲಿ ಮಾಡಲ್ಲ ಅಂತಂದ್ರಂತೆ. ಅದಕ್ಕೆ ನೀನೇನ್ ದೊಡ್ಡ ಪಂಟ್ರ? ನಿಮ್ ಅಣ್ಣನ್ಗೆ ಎಷ್ಟು ಡೋಸ್ ಕೊಟ್ಟು ಚೇಂಜ್ ಆಗಲ್ವಂತ? ರೈಟ್ ಅಲ್ಲ? ಬೇಡಣ್ಣ, ನಮ್ಮ ಅಣ್ಣ ಆ ಜಾಗನ ಪಾಪ ಕೂಡ್ ಮಕ್ಳು ಇರೋದಕ್ಕೆ ಕೊಟ್ಟಿದ್ದಾರೆ. ದಯವಿಟ್ಟು ಖಾಲಿ ಮಾಡ್ಬಿಡ್ರಣ್ಣ. ನಮಸ್ಕಾರ ಸರ್, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಅವತ್ತು ನೀವು ನಮ್ಮ ಅಣ್ಣನ ರಕ್ತ ಬರೋವಾಗ ಹೊಡೆದಿದ್ದೀರ ಅನ್ನೋ ಕಾರಣಕ್ಕೆ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ. ಗುರು, ಇವ್ನ ನಿನ್ ಮೇಲೆ ಕೈ ಮಾಡಿದ್ದು? ಏನ್ರ ನೋಡ್ತಾ ಇದ್ದೀರಾ? ಎತ್ರ ಇವ್ನ. ಥ್ಯಾಂಕ್ ಯು ಸರ್. ಹೊಡಿರಿ ಸರ್, ನನಗೆ ಎಷ್ಟು ಬೇಕಾದ್ರೂ ಹೊಡಿರಿ. ಆದ್ರೆ ದಯವಿಟ್ಟು ಜಾಗ ಖಾಲಿ ಮಾಡ್ಬಿಡೋಣ. ಏನ್ ಅಣ್ಣಗಿನ್ನ ಅಳಿಸಿಡ್ತೀಯಾ? ಜಾಗ ಖಾಲಿ ಮಾಡಲ್ಲ. ದಮ್ಮಿದ್ರ ನಿಮ್ಮ ಅಣ್ಣ ಆ ಹೇಳಿ ನನ್ ಮಗನ ಬರಕ್ಕೆ ಹೇಳ. ಮಾತತ್ರ ದುಡುಕ್ ಬಿಡ್ತೀಯಲ್ಲೋ. ಅಣ್ಣ ಏನೋ ಹೇಳಿದ್ದು, ಜಗಳ ಮಾಡ್ದೆ ಗಲಾಟೆ ಮಾಡ್ದೆ ಜಾಗ ಖಾಲಿ ಮಾಡಿಸು ಅಂತ. ಛೇ, ಎದಳಣ್ಣ ಅಣ್ಣ, ಎದಳಣ್ಣ ಅಣ್ಣ. ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೊಬಿಡೋಣ. ದುಡುಕಿ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಬೇಜಾರು ಮಾತ್ರ ಮಾಡ್ಕೊಬಿಡೋಣ. ಬೇಕಾದ್ರೆ ನೀನೊಂದೇ ಡೇಟ್ ಹೊಡೆದ್ಬಿಡು. ಆದ್ರೆ ಬೇಜಾರು ಮಾತ್ರ ಮಾಡ್ಕೊಬಿಡೋಣ. ಮೆಲ್ಲೆ ಮೆಲ್ಲೆ ಮೆಲ್ಲೆ. ಅಣ್ಣ ನಾನು ಇಲ್ಲಿ ಹೊಡೆದಾಡಕ್ ಬಂದಿಲ್ಲ ಅಣ್ಣ. ದಯವಿಟ್ಟು ಜಾಗ ಖಾಲಿ ಮಾಡ್ಬಿಡೋಣ. ಏನಂದೆ ನೀನು? ಹೊಡೆದಾಡಕ್ ಬಂದಿಲ್ವಾ? ಇಲ್ಲ ಅಣ್ಣ. ಹೊಡೆದ್ ಬಿಡ್ತೀಯ ನೀನು? ಬೇಡ ಅಣ್ಣ. ನಿಮ್ಮಮ್ಮ ನಿನ್ನ ಒಬ್ಬ ಅಪ್ಪನ್ಗೆ ಎತ್ತಿದ್ರೆ ಹೊಡೆಯ ನೋಡೋಣ.
ನೀನ್ ಹೇಳ್ದಾಗೆ ಆ ಸೈಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಿಟ್ಟಣ. ಇನ್ಮೇಲೆ ಆ ರೋಡಿಗಳು ನಿನ್ಗೆ ಯಾವ ತೊಂದ್ರೆ ಕೊಡಲ್ಲಣ್ಣ. ಅದನ್ನ ನಿನ್ಗೆ ಹೇಳಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ನಿಂಗೆ ಹೇಳಿದ್ದು. ಅದನ್ನ ಹೇಳಕ್ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಇಡಿಯಟ್. ಏನೋ ಇದನ್ನ ನೋಡಕ್ಕೆ ನಾನು ಇನ್ನೂ ಬದುಕಿದ್ದೀನಿ. ನಿಮ್ಮಣ್ಣ ನಿನ್ನನ್ನು ಗುಲಾಮನ್ ತರ ನೋಡ್ತಾನಲ್ಲೋ. ಹೀಗೆ ಬದುಕ್ತಾ ಹೋದ್ರೆ ನಿನಗೆ 3 ಕಾಸಿನ ಬೆಲೆ ಸಿಗಲ್ವಲ್ಲೋ. ಲಕ್ಷ್ಮಿ ಹೇಳಿದ್ಲು, ರಾಣಿ ಅಂತ ಒಬ್ಬ ಹುಡುಗಿದ್ದಾಳೆ, ಅವಳು ನಿನ್ನನ್ನು ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಿದ್ದಾಳೆ ಅಂತ. ಅವಳನ್ನೇ ಮದುವೆ ಮಾಡ್ಕೊ, ಆಗ್ಲೇ ನಿನಗೂ ಜವಾಬ್ದಾರಿ ಬರುತ್ತೆ. ಇನ್ನು ಮುಂದೆ ನೀನ್ ನನ್ನ ನೋಡಕ್ ಬರೋವಾಗ ಹೆಂಡತಿ ಜೊತೆಲೇ ಬರಬೇಕು. ನೀನ್ ಒಂದ್ ಹೇಳ್ತಾ ಇದ್ಯಾ, ನಾನು 2 ತೀರ್ಮಾನ ತಗೊಂಡಿದ್ದೀನಿ. ನೀನ್ ಹೇಳ್ದಾಗೆ ಆ ಹುಡುಗಿ ನಾನು ಮದುವೆ ಮಾಡ್ಕೊಳ್ತೀನಿ. ಅಣ್ಣ ಹೇಳ್ದಾಗೆ ಎಲ್ಲರೂ ದೂರ ಹೋಗಿದ್ಬಿಡ್ತೀನಿ. ಅವತ್ತು ನನ್ನಿಂದ ಪೊಲೀಸವರು ಅಣ್ಣನ ಅರೆಸ್ಟ್ ಮಾಡಿದ್ರು. ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಮ್ಮ, ನನ್ನಿಂದ ಅಣ್ಣಂಗೆ ಯಾವ ತೊಂದರೆನೂ ಬರಲ್ಲ. ನೀನ್ ಅಣ್ಣನ ಹತ್ರ ಮಾತಾಡು, ನಾನು ಆ ಹುಡುಗಿ ಹತ್ರ ಮಾತಾಡ್ತೀನಿ.